Oh, Sorry. It was a nice one. okay. A fresh start, which had a love story, a friendship bond, and also ಒಂದು ಪೇರೆಂಟ್ ಬಾಂಡ್ ಹೇಗೆ ಬಿಲ್ಡ್ ಆಗುತ್ತೆ ಇವಾಗಿನ ಜನ್ರೇಷನ್ ಹೇಗೆ ನಾವು ದೂರ ಆಗ್ತಿದ್ದೀವಿ ಅಲಾಂಗ್ ವಿತ್ ಅವರ್ ಪೇರೆಂಟ್ ಸ್ಟೋರಿ. ಐ ಥಿಂಕ್ ಇಟ್ಸ್ ಅ ನ್ಯೂ ಒನ್. ಪ್ಲೀಸ್ ಗೋ ಆ್ಯಂಡ್ ವಾಚ್. ಆಲ್ ದ ಬೆಸ್ಟ್ ಟೀಮ್ ಮೇಘಾ. ಆ್ಯಕ್ಟಿಂಗ್ ಹೇಗೆ ಅನ್ನಿಸ್ತಿಲ್ಲ ಹೀರೋ ಮತ್ತು ಹೀರೋಯಿನ್? ಇಟ್ ವಾಸ್ ನ್ಯೂ ಆ್ಯಂಡ್ ಫ್ರೆಶ್. ಯಾ, ದಟ್ಸ್ ಆಲ್ ಅಬೌಟ್. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಅ ವೆರಿ ಎಮೋಷ್ನಲ್ ಜರ್ನಿ ಆ್ಯಂಡ್ ಎಲ್ಲರೂ ನೋಡಬೇಕು ಈ ಥರ ಸಿನಿಮಾಸ್. ಆ್ಯಕ್ಚುಲಿ ರಿಲೇಷನ್ಶಿಪ್ಸು ಎಮೋಷನ್ಸ್ ಬಗ್ಗೆ ತುಂಬಾ ವ್ಯಾಲ್ಯೂಬಲ್ ಆಗಿ ಚರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಕೃಷಿ ಪ್ರೊಡಕ್ಷನ್ಸ್ ಅವ್ರಿಗೆ ಆಲ್ ದಿ ಬೆಸ್ಟ್. ಎಲ್ಲ ಆಡಿಯನ್ಸ್ನು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ರಾಜೇಶ್ ನಟರಂಗ ಸರ್ಗೆ ಥ್ಯಾಂಕ್ ಯು ಅನ್ನೋಕ್ಕೆ ಇಷ್ಟಪಡ್ತೀನಿ. ಹೀ ಈಸ್ ಗಾಟ್ ದಟ್ ಎಮೋಷನ್ಸ್ ಆ್ಯಂಡ್ ನಮಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಎವ್ರಿಬಡಿ. ಥ್ಯಾಂಕ್ ಯು. ಹಾಂ, ಹೀ ಈಸ್ ರಿಯಲಿ ಗುಡ್. ಐ ಮೀನ್ ಐ ಥಿಂಕ್ ಆಲ್ ಕಿರಣ್ ರಾಜ್ ಸರ್ದು ಲೇಡಿ ಫ್ಯಾನ್ಸ್ ಯಾರಿದ್ದಾರೆ ದಯವಿಟ್ಟು ಸ್ಕ್ರೀನಿಗೆ ಬಂದು ನೋಡಿ. ಇಟ್ಸ್ ಅಮೇಝಿಂಗ್ ಆ್ಯಕ್ಟಿಂಗು, ತುಂಬ ಚೆನ್ನಾಗಿದೆ. ಈಸ್ ಡನ್ ರಿಯಲಿ ಟೂ ಗುಡ್ ಆ್ಯಂಡ್ ತುಂಬ ಜಸ್ಟಿಸ್ ಕೊಡ್ತಾರೆ ಜಾಬ್ಗೆ. ಥ್ಯಾಂಕ್ ಯು. ಒಂದು ಮೂವಿನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರಬೇಕು, ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ ರಿಲೇಟೆಡ್ ಆಗಿರೋ ರಿಲೇಷನ್ಶಿಪ್ಸ್ ರಿಲೇಟೆಡ್ ಆಗಿರ್ಬೋದು, ಎಲ್ಲದು ಈ ಮೂವಿಯಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ನನಗಂತೂ ತುಂಬ ಇಷ್ಟ ಆಗಿದೆ. ನಾನು ತುಂಬ ಕ್ರಿಟಿಕಲಾಗಿ ರಿವ್ಯೂ ಮಾಡೋ ಅಂಥ ಒಂದು ಮೂವಿನ. ಸೊ ಐ ಹ್ಯಾವ್ ರಿಯಲಿ ಲೈಕ್ಡ್ ಇಟ್. ಎಲ್ಲರೂ ಇದನ್ನು ನೋಡಬೇಕು, ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಈಗಿನ ಕಾಲದ ಲವ್ ಸ್ಟೋರಿ ಬಗ್ಗೆ ಏನಾದ್ರು ತೋರಿಸಿದ್ದಾರೆ ಸಿನಿಮಾದಲ್ಲಿ? ಹಾಂ, ಈಗಿನ ಕಾಲದ ಲವ್ ಸ್ಟೋರಿ ಬಗ್ಗೆ ಏನಾದ್ರು ತೋರಿಸಿದ್ದಾರೆ ಸಿನಿಮಾದಲ್ಲಿ? ಹೌದು, ಡೆಫಿನೆಟ್ಲಿ. ಎಷ್ಟು ಯಾವ ಥರ ಒಂದು ಇವಾಗಿನ ಕಾಲದಲ್ಲಿ ಎಷ್ಟು ಬೇಗ ಎಲ್ಲ ಹುಡುಗ ಹುಡುಗಿರು ಅಟ್ರ್ಯಾಕ್ಟ್ ಆಗ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಸೊ ಇದು ಲವ್ವಾ ಫ್ರೆಂಡ್ಶಿಪ್ಪಾ ಅನ್ನೋ ಕನ್ಫ್ಯೂಷನಲ್ಲೇ ತುಂಬ ಟೈಮ್ ಕಾಲ ಕಳೆದು ಬಿಡ್ತಾರೆ. ಸೊ ಅದನ್ನು ಕ್ಲಿಯರಾಗಿ ತೋರಿಸಿದ್ದಾರೆ ಈ ಮೂವಿಯಲ್ಲಿ. ಚೆನ್ನಾಗಿತ್ತು ಸಿನಿಮಾ, ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ಕಿರಣ್ ರಾಜ್ ಅವರು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ, ಆರಾಮಾಗಿದೆ. ಸರ್, ಕತೆ ಹೇಗೆ ಬೋರ್ ಹೊಡ್ಸಲ್ಲ? ಏನು ಬೋರೇ ನೋಡ್ಸಲ್ಲ, ಸಿನಿಮಾ ಚೆನ್ನಾಗಿದೆ. ಭಾವನಾತ್ಮಕ ಸಂಬಂಧಗಳನ್ನ ಬೆಳೆಸ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಏನು ಚರಣ್ ಅವರಿಗೆ ತುಂಬ ಅದ್ಭುತ ಮೂವಿ ಮಾಡಿದ್ದಾರೆ. ಪ್ರತಿಯೊಂದು ಏರಿಯಾದಲ್ಲೂ ಇನ್ಕ್ಲೂಡಿಂಗ್ ಎಲ್ಲ ಪೋಸ್ಟ್ ಪ್ರೊಡಕ್ಷನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಬೇಕು. ರಾಜೇಶ್ ನಟರಂಗಾಗಲಿ, ನಮ್ಮ ಕಿರಣ್ ರಾಜರಾಗಲಿ ಅದ್ಭುತ ಮೂವಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಆಡಿಯನ್ಸ್ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತ ನಾನು ಕೇಳ್ತಿದ್ದೇನೆ. ಮತ್ತು ಕೃಷಿ ಪ್ರೊಡಕ್ಷನ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಂಗ್ ಮೂವಿ ಎಲ್ಲ ಚೆನ್ನಾಗಿ, ಫೈಟಿಂಗ್ ಚೆನ್ನಾಗಿದೆ. ಕಿರಣ್ ರಾಜ್ ಫೇವ್ರೇಟ್. ಸಿನಿಮಾ ತುಂಬ ಚೆನ್ನಾಗಿದೆ, ಎಮೋಷ್ನಲ್ ಆಗಿ ಮೂಡಿ ಮಾಡಿದೆ. ಸಾಂಗ್ಸು, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ದ ಟೀಮ್. ಸಿನಿಮಾ ಹೇಗೆ ಅನ್ಸುತ್ತೆ ಸರ್? ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಕಿರಣ್ ರಾಜ್ ಅವರು, ಕಾಜಲ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದೇರ್ ಫ್ಯೂಚರ್. ಕತೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಸ್ಲೋ ಇದ್ರು ಅನ್ಸಿದ್ರೂ ಬಟ್ ಥೀಮ್ ಇದೆ ಇದರಲ್ಲಿ. ಬಟ್ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋಂಥ ತುಂಬ ಅರ್ಥ ಇದೆ. ಇಟ್ಸ್ ವೆರಿ ಸೆಂಟಿಮೆಂಟಲ್. ಇಟ್ಸ್ ಟಚಿಂಗ್ ಟು ದ ಹಾರ್ಟ್. ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಥ್ಯಾಂಕ್ ಯು. ಮ್ಯಾಮ್, ನಿಮ್ಗೆ ಹೇಗೆ ಅನ್ಸುತ್ತೆ ಸಿನಿಮಾ? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಕನ್ನಡದಿಂದ ಬಂದಿದ್ದ ಹರ್ಷ ಅವ್ರನ್ನ ನೋಡ್ಲಿಕ್ಕೆ ತುಂಬ ಖುಷಿ ಆಯಿತು. ಅವ್ರನ್ನ ಡೈರೆಕ್ಟಾಗಿ ನೋಡಲಿಕ್ಕೂ ಮತ್ತು ಫಿಲ್ಮಲ್ಲಿ ನೋಡೋಕ್ಕೂ ತುಂಬಾ ಚೇಂಜಸ್ ಅನ್ನಿಸ್ತು. ಅವ್ರನ್ನ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಖುಷಿ ಆಯಿತು. ನನಗೆ ಅದೊಂದು ಸರ್ಪ್ರೈಸ್ ಆಯಿತು. ನಮ್ದು ಇವತ್ತು ಆ್ಯನಿವರ್ಸರಿ ಇದೆ, ಇದೊಂದು ನಮಗೆ ಖುಷಿ ಆಯಿತು. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ಟೀಮ್. ಥ್ಯಾಂಕ್ ಯು. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ.